ಹಾಗೆ ಕರಂದ್ಲಾಜೆಯವರು ಅವ್ರು ಬರೆದಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಓದ್ಕೋತ ಹೋದಾಗ ಅದು ಸಣ್ಣ ವಯಸ್ಸೇನಲ್ಲ. ಅದು ನಿಮ್ಗೆ 17 ವರ್ಷ 18 ವರ್ಷ ನಿಮಗೂ ಅನಿಸುತ್ತೆ. ಬಟ್ ಆ ಜೀನ್ಸ್ ಮೋರ್ ದನ್ 5000 ಇಯರ್ಸ್ ಜೀನ್ಸ್, ಅದು ಮನುಷ್ಯ ಸಮಾಜದ ಜೀನ್ಸ್, ಅದರೊಳಗೆ ಇರ್ತದದು. ಎಷ್ಟು ಭ್ರಮೆ ಇದೆ ಅಂತಂದ್ರೆ ಅಬಾಬಾಬಾಬಾಬಾಬಾಬಾಬ, ನಾನು ಮಾತಾಡೋದಿಲ್ಲ, ಟೈಮ್ ಇಲ್ಲ ನನಗೆ. ಯಾಕೆಂದ್ರೆ ಭ್ರಮಾಲೋಕದಲ್ಲಿ ಮನುಷ್ಯ ಉಟ್ಕೊಂಡ್ಬಿಟ್ಟಿದ್ದಾನೆ. ಎಷ್ಟು ಭ್ರಮೆ ಇದೆ ಅಂದ್ರೆ ಮನುಷ್ಯನಿಗೆ. ನೋಡ್ರಿ, ಅವರು ಹೇಳ್ತಾ ಇದ್ರು, ಯಾವುದರ ಬಗ್ಗೆ ಬರೆದಿದ್ದಾರೆ, ಮಧ್ಯಸ್ಥಿಕೆ ಬೇಡ ಅಂತ ಬರೆದಿದ್ದಾರೆ, ಪೂಜಾರಿಯ ಮಧ್ಯಸ್ಥಿಕೆ ಬೇಡ ಅಂತ ಬರೆದಿದ್ದಾರೆ. ಎಷ್ಟು ಸುಂದರ ಬರೀತಾನೆ ಬಸವಣ್ಣ, ಎಷ್ಟು ಸುಂದರವಾಗಿ ಬರೀತಾನೆ ಅಂತಂದ್ರೆ, ಜಗತ್ತಿಗೆ ಬಸವಣ್ಣನ ಸಾಲು ನಿಮಗೆ ಇದೊಂದು ವಚನ ಸಾಲು ಗೊತ್ತಾಗ್ಬಿಟ್ರೆ ಪಾಪ ಹುಡುಗ ಬರ್ದಿರ್ತಕ್ಕಂಥ ಸಾಲು ಎಲ್ಲರಿಗೂ ಅರ್ಥ. ಮಧ್ಯಸ್ಥಿಕೆನೇ ಬೇಡ, ಪೂಜಾರಿಗಳು ಬೇಡ, ಪುರೋಹಿತಗಳು ಬೇಡ, ಪಂಚಾಂಗದವರು ಬೇಡ, ನಮ್ಮಂತ ಸ್ವಾಮಿಗಳ ಮೀಡಿಯೇಟರ್ ಬೇಡ. ಅಂದ್ರೆ ಧ್ಯಾನ ಅಲ್ಲ, ತತ್ವ ಅಂತ ಹೇಳಿದ್ರೆ ಮೋಕ್ಷ ಅಲ್ಲ. ತತ್ವ ಅಂತ ಹೇಳಿದ್ರೆ ಅದೆಲ್ಲೋ ದೇವಲೋಕ ಇದೆ, ಅಲ್ಲಿ ರಂಭೆಯರಿದ್ದಾರೆ, ಊರ್ವಶಿಯರಿದ್ದಾರೆ, ಮೇನಕೆಯರಿದ್ದಾರೆ, ತಿಲೋತ್ತಮೆಯರಿದ್ದಾರೆ, ಇವೆಲ್ಲವಿದೆ ಅನ್ನತಕ್ಕಂಥದ್ದಲ್ಲ. ಆಚಾರ್ಯ ಸ್ವರ್ಗ, ಅನಾಚಾರ್ಯ ನರಕ. ದುರ್ಜನರಿಗಿಂತ ಸಜ್ಜನರು ಬಹಳ ಡೇಂಜರ್ ಅಂತ ಹೇಳ್ತಾರೆ. ಯಾಕೆ ಸಜ್ಜನರು ಬಹಳ ಡೇಂಜರ್ ಅಂದ್ರೆ, ದುರ್ಜನರು ಒಂದೇ ಕೆಲಸ ಮಾಡಿಬಿಡ್ತಾರೆ. ದುರ್ಜನರು ಒಂದೇ ಕೆಲಸ ಮಾಡ್ತಾರೆ, ಸಜ್ಜನರು ಎಂತ ಕೆಲಸ ಮಾಡ್ತಾರೆ ಅಂತಂದ್ರೆ, ನಮ್ಗೆ ಯಾಕೆ ಬೇಕು ಅಂತ ಹೇಳಿದ್ರೆ ಎಲ್ಲವನ್ನು ಬೆಳೆಸ್ತಕ್ಕಂಥವ್ರು ಸಜ್ಜನರಾಗಿರ್ತಾರೆ ಈ ಜಗತ್ತಿನಲ್ಲಿ. 1924ರಲ್ಲಿ ಬೆಳಗಾವಿನಲ್ಲಿ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಂತಹ ಈ 100ನೇ ಶತಮಾನ ಇದೆ. 24ಕ್ಕೆ ಕಾಂಗ್ರೆಸ್ಗೆ 13ನೇ ವರ್ಷ ಆಗ್ತದೆ. ಅದಕ್ಕೆ ಲಾಡವರಿಗೆ ಹೇಳ್ತೇನೆ, ಈ 100ನೇ ಶತಮಾನೋತ್ಸವದಲ್ಲಿ ನೀವು ಹರ್ಡೇಕರ್ ಮಂಜಪ್ಪನವರ ಸಮಗ್ರ ಸಾಹಿತ್ಯವನ್ನು ಕರ್ನಾಟಕ ಸರ್ಕಾರದಿಂದ ಬಿಡುಗಡೆ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯಾಕೆಂತಂದ್ರೆ 1924ರಲ್ಲಿ ಬೆಳಗಾವಿಗೆ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಾಗ ಗಾಂಧೀಜಿಗೆ ಬಸವಣ್ಣನವನ್ನ ಪರಿಚಯಿಸುವುದು ಹರ್ಡೇಕರ್ ಮಂಜಪ್ಪ. ಗಾಂಧೀಜಿಗೆ ಹರ್ಡೇಕರ್ ಮಂಜಪ್ಪನವರು ಪರಿಚಯಿಸ್ತಾರೆ. ಆ ಸಂದರ್ಭದಲ್ಲಿ ಗಾಂಧೀಜಿಯವರಿಗೆ ಹಿಂದಿ ಒಳಗಡೆ ಆ ಪುಸ್ತಕವನ್ನು ಕೊಟ್ಟು ಪರಿಚಯಿಸ್ತಾರೆ. ಅವಾಗ ಗಾಂಧೀಜಿ ಒಂದು ಸಂದೇಶವನ್ನು ಕೊಡ್ತಾರೆ. ಅವತ್ತು 24ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ನಾನು ಬಸವಣ್ಣನ ಬೀದಿಯಲ್ಲಿ ನಡೆದು ಬರುತ್ತಿದ್ದೆ. ಬಸವಣ್ಣನವರು ಸಿದ್ಧ ಪುರುಷರಾಗಿದ್ದರು, ನಾನು ಸಾಧಕನಾಗಿದ್ದೆ. ಬಸವೇಶ್ವರರು ಆಚರಿಸಿ ಉಪದೇಶಿಸಿದ ತತ್ವಗಳನ್ನು ಮೆಚ್ಚಿಕೊಂಡಿದ್ದೇನೆ. ನಾವು ಈಗಂತೂ ನಮ್ಮಂತ ಸ್ವಾಮಿಗಳು ಮಾತಾಡೋದೇ ಕಷ್ಟ. ಸ್ವತಂತ್ರತೆ ಕಳ್ಕೊಂಡ್ಬಿಟ್ಟಿದ್ವಿ, ಭಯ. ಕೊಂದು ಬಿಡ್ತೀವಿ ನೋಡು, ಹಂಗ ಮಾತಾಡಿದ್ರೆ ಧರ್ಮ ವಿರೋಧಿ, ಸಮಾಜ ವಿರೋಧಿ, ನೀನ್ ಧರ್ಮ ದೇವರ ವಿರೋಧಿ. ನಮ್ಮ ಅಸ್ಮಿತೆಗೆ ನಾವೇ ಕೊಡ್ಲಿ ಬಿಟ್ಟನ್ನು ಕೊಟ್ಟುವಂತ ಕಾಲ ಈ ದಿನಮಾನ. ನಾನು ಹಾಕಿದ ಗಿಡ ನನ್ನ ಮುಂದೆ ಬೆಳೆಯಿತು, ನಾನು ಏಕೆ ಬೆಳೆಯಿತು? ಇದು ಏಕೆ ಲೋಕಾಯುಕ್ತರು ಇದರಲ್ಲಿ ಹಿಡಿಯಲಿಲ್ಲ? ಇದೇಕೆ ಪರಪ್ರಾಂತರಕ್ಕೆ ಹೋಗಲಿಲ್ಲ? ಸೋಮವಾರ ಊಟ ಬಿಟ್ಟಾವ, ಮಂಗಳವಾರ ಬಿಟ್ಟಾವ, ಬಾಳೆಹಣ್ಣು ಬಿಟ್ಟಾವ, ಗೋಧಿ ಬಿಟ್ಟಾವ. ಎದಕ್ಕೆ ಬಿಟ್ಟು ದೇವ್ರಿಗೆ ಬಿಟ್ಟು, ಎದಕ್ಕೆ ಬಿಟ್ಟು ದೇವ್ರಿಗೆ, ಎದಕ್ಕೆ ಬಿಟ್ಟು ತುಪ್ಪ. ಅದಕ್ಕೆ ಒಬ್ಬ ಕವಿ ಬರೆದನ, ಉಪ್ಪು ಬಿಟ್ಟವರನ್ನು ಕಂಡೆ, ತುಪ್ಪ ಬಿಟ್ಟವರನ್ನು ಕಂಡೆ, ತಪ್ಪು ಬಿಟ್ಟವರನ್ನು ಒಬ್ಬರನ್ನು ಕಂಡೆ. ಪಾಡುವುದು ಹೇಳುವುದು ಎಲ್ಲ ಮಾಡ್ರಿ, ಒಳ್ಳೆ ಫಿಲಂ ರೆಕಾರ್ಡ್ ಹಾಡಿ. ನನ್ನಿಂದ ನೀನು ದೂರಾಗಿ ಹೋದೆ, ದೂರಾಗಿ ಹೋಗಿ ಬಯಲಲ್ಲಿ ನಿಂತೆ, ಈ ಬಯಲು ದಾರಿಯ ಲತೆಯಾಗಿ ಬಂದೆ, ಬಾನಲ್ಲು ನೀನೆ ಗುಡಿಯಲ್ಲು ನೀನೆ, ಲಲ ಈ ಹಾಡ ಹಾಡಾಗ ಇವ ಸ್ವಾಮಿ ಅಲ್ಲ.